ಎಲ್ಲರೂ ಭಾಗವಹಿಸಬೇಕು. ತಾಲೂಕು ಜನತೆ, ಜಿಲ್ಲಾ ಜನತೆ ಮತ್ತು ಎಲ್ಲ ಪಕ್ಷದ ಮುಖಂಡರು ಪಕ್ಷಾತೀತವಾಗಿ ಭಾಗವಹಿಸಬೇಕು ಅಂತ ತಮ್ಮೆಲ್ಲರ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಶಾಸಕರು SR ಶ್ರೀನಿವಾಸ್ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿರೋಧ ಇದೆ ಅಂದಮೇಲೆ ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ಗೆ ಎದುರ್ಕೊಂಡು ಮನೇಲಿ ಕೂತ್ಕೊಳ್ಳೋದಲ್ಲ, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚೇರ್ಮನ್ ಏನು KSRTC ಚೇರ್ಮನ್ ಇದೆ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷಕ್ಕೆ ನೀವು ಇದೇನಾರ ಮಾಡಿದ್ದೇ ಆದರೆ ನಾನು ಶಾಸಕ ಸ್ಥಾನ ರಾಜೀನಾಮೆ ಕೊಟ್ಟಿದ್ದೀನಿ, ಅಂಗೀಕರಿಸಿ ಅಂತ ಜಾಲೋಕ್ ಜನತೆಯ ಹಿತದೃಷ್ಟಿಯಿಂದ ಮಾಡಿದ್ರೆ ನಾವು ಒಪ್ಕೊಂತೀವಿ. ಸುಮ್ಮನೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದು ನಂದು ವಿರೋಧ ಇದೆ ಅಂತ ಹೇಳಿದ್ರೆ ಯಾರೂ ಮೂಢ ತುಂಬ್ರಿಲ್ಲ. ತಾಲೂಕಲ್ಲಿ ತಾಲೂಕು ಹಿತಾಸಕ್ತಿನ DK ಶಿವಕುಮಾರ್ಗೆ ಅಡ ಇಟ್ಟಿಲ್ಲ ಅಂದರೆ ಏನು 31ನೇ ತಾರೀಕು ಪ್ರತಿಭಟನೆಗೆ ಭಾಗವಹಿಸ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100ಕ್ಕೆ 100 ಹೆದರ್ಕೊಂಡೇ ಬರ್ತಾ ಇಲ್ಲ ಇಲ್ಲಿ ಜಾಗಕ್ಕೆ. ಎಲ್ಲಿ ಬೋರ್ಡ್ ಚೇರ್ಮನ್ಗಿರಿ ಹೋಗ್ಬಿಡುತ್ತೋ, KSRTC ಬೋರ್ಡ್ ಚೇರ್ಮನ್ಗಿರಿ ಹೋಗ್ಬಿಡುತ್ತೋ, ನೆಕ್ಸ್ಟು ನನ್ನ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಹೋಗ್ಬಿಡುತ್ತೋ ಅಂತ ತಾಲೂಕು ಹಿತಾಸಕ್ತಿನ, ಜನತೆ ಹಿತ, ರೈತರ ಹಿತಾಸಕ್ತಿನ DK ಶಿವಕುಮಾರ್ ಅವ್ರಿಗೆ ಅಡ ಹಿಡಿದವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ನಾನು ಹಂಗಿಲ್ಲ, ನಾನು DK ಶಿವಕುಮಾರ್ಗೆ ಎದುರಲ್ಲ, ಯಾವ ಪಕ್ಷಕ್ಕೂ ಎದುರಲ್ಲ ಅಂದರೆ ರಾಜೀನಾಮೆ ಬಿಸಾಕಿ ರೈತರ ಪರ ನಿಂತ್ಕೊಳ್ಳಿ, ನಾವು ನೆಕ್ಸ್ಟು ರಾಜಕೀಯದಲ್ಲಿ ಅವ್ರ ಕೈ ಜೋಡ್ಸೋಕ್ಕೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಂಗನಾಥ್ ತಿಳ್ಕೊಂಡಿರ್ಬೋದು, ನಾವು ನಮ್ಮ ಅಧಿಕಾರ ಹಣದ ಬಲದಿಂದ ಎಲ್ಲರನ್ನೂ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಮೂಢಾತ್ಮ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಪಟಾಕಿ ಓಡಿಸ್ತಾರೆ, ನಾವೇನು ಕೈಗೇನು ಬಳೆ ತೊಡ್ಕೊಂಡಿಲ್ಲ ರಂಗನಾಥ್ ಅವರೇ. ನಾವು ತೋರಿಸ್ತೀವಿ, ನಾವು ನಮ್ಮ ತಾಲೂಕು ಜನತೆ ಏನು, ನಮ್ಮ ಜಿಲ್ಲೆ ಜನತೆ ಏನು ಅಂತ ನಾವು ತೋರಿಸ್ತೀವಿ. ಪಟಾಕಿ ಹೊಡೆಯೋದೆಲ್ಲ ಆಟಮ್ ಬಾಂಬೆ ಹೊಡಿತೀವಿ ನಾವು. DC ಆಫೀಸು 28ನೇ ತಾರೀಕು ಪ್ರತಿಭಟನೆ ಅಂತ BJP ಪಕ್ಷದ ವತಿಯಿಂದ NDA ವತಿಯಿಂದ ತೀರ್ಮಾನ ಮಾಡ್ತಾರೆ. ನಮ್ಮ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಕೈ ಜೋಡಿಸ್ತೀವಿ. ಮಾಧುಸ್ವಾಮಿ ಅವ್ರನ್ನೂ ನಾವು ಮನವೊಲಿಸಿದ್ದೀವಿ, ಕರೆ ಕೊಟ್ಟಿದ್ದೀವಿ. ಅವರು ಈಗ ಸದ್ಯದ ಪರಿಸ್ಥಿತಿ ಊರಲ್ಲೆಲ್ಲ ಯಾವತ್ತು ಬರ್ತಾರೆ ತಿಳ್ಕೊಂಡು ಅವತ್ತು ಶನಿವಾರ ಅವ್ರನ್ನೂ ಭಾಗವಹಿಸಬೇಕು ಅಂತ ಕೇಳಿ ಅವ್ರನ್ನೂ ಕರ್ಕೊಬರ್ತೀವಿ.